ಅಕಿರಾ ಎಂಬ ಹುಡುಗ ಯಾವಾಗಲೂ ತನ್ನ ಕೆಲಸದ ಬಗ್ಗೆ ಯೋಚನೆ ಮಾಡುತ್ತಾರೆ. ಅಂತಹ ಸಂದರ್ಭದಲ್ಲಿ ಕೆಲವು ಜಂಬಿಗಳು ಅವನ ಮೇಲೆ ಆಕ್ರಮಣ ಮಾಡುತ್ತಾನೆ ಮತ್ತು ಮುಂದೆ ಏನಾಯಿತು ಎಂಬುದನ್ನು ಈ ಕಥೆಯಲ್ಲಿ ಭಯಾನಕವಾಗಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ಯುಸುಕೆ ಇಶಿಡಾ. ಈ ಚಿತ್ರದಲ್ಲಿ ಇಜಿ ಅಕಾಸುಮೈ ಶಿರೈಶಿ, ಶುಂತಾರೋ ಯಾನಾಗಿ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಕಾಮಿಡಿ, ಆಕ್ಷನ್, ಫ್ಯಾಂಟಸಿ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 5.5 ಮತ್ತು ರಾಟನ್ ಟೊಮೊಟೊದಲ್ಲಿ 67% ಸ್ಕೋರ್ ಮಾಡಿದೆ ಮತ್ತು 38% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅಕಿರಾ ಜೀವನವನ್ನು ಅವನ ಇಷ್ಟದ ಹಾಗೆ ಜೀವಿಸಲು ಹಂಬಲಿಸಿದ ಚಿಕ್ಕ ಹುಡುಗನ ಕಥೆಯಾಗಿದೆ ಮತ್ತು ಅಂತಿಮವಾಗಿ ಅವರು ಪ್ರತಿಕೂಲವಾದ ಸಂದರ್ಭಗಳಲ್ಲಿಯೂ ಆ ಅವಕಾಶವನ್ನು ಪಡೆದನು. ಅವನು ಆ ಜೀವನವನ್ನು ನಡೆಸಲು ಸಾಧ್ಯವೇ ಮತ್ತು ಅವನ ದಾರಿನಲ್ಲಿ ಅಡಚಣೆಯಾಗಿರುವ ಸ್ಥಿತಿ ಏನು? 24ರ ಹರೆಯದ ಅಕಿರಾ ಎಂಬ ಲೀಡರ್ನನ್ನು ತೋರಿಸ್ತಾ ಸಿನಿಮಾ ಶುರುವಾಗುತ್ತದೆ. ಅವನು ಈಗಷ್ಟೇ ಅವನ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದನು ಮತ್ತು ಅದು ಅವನ ಕೆಲಸದ ಮೊದಲ ದಿನವಾಗಿತ್ತು. ಅವರು ನಿಜವಾಗಿಯೂ ದೊಡ್ಡ ಮೂವಿ ಕನ್ಸ್ಟ್ರಕ್ಷನ್ ಕಂಪನಿನಲ್ಲಿ ತಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾನೆ. ಇದಕ್ಕಾಗಿ ಅವನು ಭಾವೋದ್ರಿಕ್ತ ಮತ್ತು ಸಂತೋಷದಿಂದ ಕಾಣುತ್ತಾನೆ. ಅವನು ಕಚೇರಿಗೆ ಹೋಗ್ತಾನೆ ಮತ್ತು ಎಲ್ಲಾ ವರ್ಕರ್ಸ್ ಸಹ ಅವನ ಬಾಸ್ ಅವನನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ಆದ್ರೆ ನಂತರ ಅಕಿರಾನ ಸಂತೋಷವು ಉಳಿಯುವುದಿಲ್ಲ ಮತ್ತು ಅವನು 2 ರಾತ್ರಿ ಎಚ್ಚರಗೊಂಡು ಕೆಲಸ ಮಾಡಬೇಕಾಗಿತ್ತು. ಅವನ ಕಂಪನಿಯ ಪರಿಸರವು ತುಂಬಾ ಕಠಿಣವಾಗಿದೆ ಅಂತ ಅಕಿರಾ ಕ್ರಮೇಣ ತಿಳಿದುಕೊಳ್ಳುತ್ತಾನೆ. ಅವರು ತಮ್ಮ ವರ್ಕರ್ರ ಬಗ್ಗೆ ದಯೆ ತೋರುವುದಿಲ್ಲ. ಅವರು ಪ್ರಾಣಿಗಳಂತೆ ಅವರಿಂದ ಕೆಲಸ ತೆಗೆದುಕೊಳ್ತಾರೆ. ಈಗ ಅಕಿರಾ ಅವರ ಬಾಸ್ ಎಷ್ಟು ನಿರ್ದಯವಾಗಿದ್ದಾರೆಂದರೆ ಅವನು ಅವನ ವರ್ಕರ್ರ ಮೇಲೆ ತನ್ನೆಲ್ಲ ಭಾರವನ್ನು ಹಾಕ್ತಾನೆ. ಅವರು ಆರಾಮದಾಯಕವಾಗಿರಲು ಬಿಡುವುದಿಲ್ಲ ಮತ್ತು ಎಲ್ಲಾ ಸಮಯದಲ್ಲೂ ಟಾಸ್ಕ್ ಗಳನ್ನು ನೀಡಲು ಯೂಸ್ ಮಾಡ್ತಾರೆ. ಈ ಅಟ್ಮಾಸ್ಫಿಯರ್ ಅಕಿರಾವನ್ನು ತುಂಬಾ ಟೈರ್ಡ್ ಮಾಡುತ್ತದೆ. ಅದಕ್ಕಾಗಿಯೇ ಅವನು ಇಲ್ಲಿಗೆ ಬರಲು ದಿನನಿತ್ಯದ ಕಿರಿಕಿರಿಯನ್ನು ಉಂಟು ಮಾಡ್ತಾನೆ. ಆದ್ರೆ ಈ ಕೆಲಸಕ್ಕೆ ರಾಜೀನಾಮೆ ನೀಡುವ ಧೈರ್ಯವಿಲ್ಲ. ಈ ಸಂದರ್ಭಗಳಲ್ಲಿ ಒಂದು ದಿನ ಅವನು ಅವನ ಬಾಲ್ಯದ ಫ್ರೆಂಡ್ ನನ್ನು ಭೇಟಿಯಾಗುತ್ತಾನೆ ಮತ್ತು ಅವರು ಊಟ ಮಾಡಿದರು ಮತ್ತು ಅಕಿರಾ ಅವನಿಗೆ ಆಗುತ್ತಿರುವ ಎಲ್ಲವನ್ನೂ ಹೇಳ್ತಾನೆ. ಅವನ ಫ್ರೆಂಡ್ ನಿನಗೆ ಬೇಕಾದಂತೆ ಎಲ್ಲವನ್ನು ಮಾಡಲು ನಾನು ನಿಮಗೆ ಸಲಹೆ ನೀಡುತ್ತೇನೆ ಅಂತ ಹೇಳ್ತಾನೆ. ಇತರರು ಬಯಸಿದಂತೆ ಅಲ್ಲ. ಇಲ್ಲಿ ಅವನು ಅಕಿರಾ ಅಸೂಯೆ ಪಡುವಂತೆ ಅವನ ಸಂತೋಷದ ಜೀವನದ ಬಗ್ಗೆ ವಿಷಯಗಳನ್ನು ಹೇಳಲು ಸ್ಟಾರ್ಟ್ ಮಾಡ್ತಾನೆ. ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿದ್ದೇನೆ, ನನ್ನ ಕೆಲಸವೂ ಚೆನ್ನಾಗಿದೆ ಮತ್ತು ನನ್ನ ಸ್ನೇಹಿತೆಯಾಗಿ ಅನೇಕ ಸುಂದರ ಹುಡುಗಿಯರಿದ್ದಾರೆ ಅಂತ ಅವನು ಹೇಳ್ತಾನೆ. ಅದನ್ನು ಕೇಳಿದ ಅಕಿರಾ ಅಸೂಯೆ ಹೊಂದುತ್ತಾನೆ ಮತ್ತು ಅವನ ಫ್ರೆಂಡ್ ನನ್ನು ಅವಮಾನಿಸಲು ಅವನು ಹಿಂದಿನದನ್ನು ಹೇಳಲು ಸ್ಟಾರ್ಟ್ ಮಾಡ್ತಾನೆ. ನಾವು ಶಾಲೆನಲ್ಲಿ ಓದುತ್ತಿದ್ದಾಗ ಒಂದು ದಿನ ನಮ್ಮ ಶಾಲೆನಲ್ಲಿ ಓಟದ ಕಾಂಪಿಟೇಷನ್ ಇತ್ತು ಅಂತ ಅವನು ಹೇಳ್ತಾನೆ. ಇದರಲ್ಲಿ ನಾನು ಮತ್ತು ನನ್ನ ತಂಡ ಚೆನ್ನಾಗಿ ಆಡಿದೆವು, ಆದ್ರೆ ನಿಮ್ಮಿಂದಾಗಿ ನಾವು ಪಂದ್ಯವನ್ನು ಕಳೆದುಕೊಂಡಿದ್ದೇವೆ. ಯಾಕಂದ್ರೆ ನೀವು ಆ ಸಮಯದಲ್ಲಿ ಸರಿಯಾಗಿ ಓಡಲಿಲ್ಲ. ಆದ್ದರಿಂದ ನೀವು ಹೇಳಿ ಅಂತ ಸಂತೋಷ ಪಡಬೇಡಿ ಮತ್ತು ಆ ದಿನ ನಿಮ್ಮ ತಂಡವನ್ನು ಸೋಲುವಂತೆ ಮಾಡಿದ್ದೀರಿ. ಇದು ಅವನ ಫ್ರೆಂಡ್ ನನ್ನು ಕೋಪಗೊಳಿಸುತ್ತದೆ. ಅವನು ವಾದವನ್ನು ಸ್ಟಾರ್ಟ್ ಮಾಡ್ತಾನೆ ಮತ್ತು ಸ್ವಲ್ಪ ಸಮಯದ ನಂತರ ಈ ವಾದವು ಜಗಳವಾಗಿ ಬದಲಾಗುತ್ತದೆ. ಈಗ ಅಕಿರನ ಜೀವನ ಹೀಗೆ ಸಾಗುತ್ತಿತ್ತು ಮತ್ತು ಅವನು ಕೇವಲ ಶಾಂತಿಯ ಮೂಲವನ್ನು ಹೊಂದಿದ್ದನು. ಅದು ಅವನ ಫ್ರೆಂಡ್ ನಾಗಿದ್ದ ವರ್ಕರ್ ಹುಡುಗಿ. ಅವನು ಅವಳನ್ನು ಇಷ್ಟಪಡಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಆಗಾಗ್ಗೆ ಅವಳನ್ನು ಮೆಚ್ಚುತ್ತಾನೆ. ಅವಳನ್ನು ಪ್ರೋತ್ಸಾಹಿಸಲು ಅವನು ನೀನು ಶ್ರೇಷ್ಠ ಮತ್ತು ನಿಮ್ಮ ಜೀವನದಲ್ಲಿ ನೀವು ಏನು ಬೇಕಾದರೂ ಮಾಡಬಹುದು ಅಂತ ಹೇಳ್ತಾಳೆ ಮತ್ತು ನೀವು ಏನು ಬೇಕಾದರೂ ಪಡೆಯಬಹುದು. ಅದನ್ನು ಕೇಳಿದ ಅವನ ಫ್ರೆಂಡ್ ಭಾವೋದ್ವೇಗಕ್ಕೆ ಒಳಗಾಗುತ್ತಾಳೆ ಮತ್ತು ಇಲ್ಲ, ನಿಜವಾಗಿ ಈ ರೀತಿ ಏನೂ ಇಲ್ಲ ಅಂತ ಹೇಳ್ತಾಳೆ. ಮನುಷ್ಯನು ತಾನು ಬಯಸಿದ ವಸ್ತುವನ್ನು ಎಂದಿಗೂ ಪಡೆಯುವುದಿಲ್ಲ. ಈಗ ಅಕಿರಾ ಈ ಕಂಪನಿನಲ್ಲಿ ಕೆಲಸ ಮಾಡುತ್ತಿದ್ದು 1 ವರ್ಷವಾಗಿದೆ ಮತ್ತು ಅವನು ಬೆಳಿಗ್ಗೆ ಎಚ್ಚರವಾದಾಗ ಅಲಾರಾಂಗೆ ಭಾವನಾತ್ಮಕವಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬ್ರೇಕ್ ಡೌನ್ ಆದನು. ಅವನು ಅವನಷ್ಟಕ್ಕೆ ತಾನೇ ಹೇಳಿಕೊಳ್ತಾನೆ, ಅಕಿರಾ ನಿದ್ದೆ ಮಾಡು, ನೀನು ಕೆಲಸಕ್ಕೆ ಹೋಗಬೇಕಾಗಿಲ್ಲ. ಆದ್ರೆ ಸ್ವಲ್ಪ ಸಮಯದ ನಂತರ ಅವನು ಎದ್ದು ಸಿದ್ಧನಾಗಿ ಹೊರಟು ಹೋದನು. ಕಟ್ಟಡದಿಂದ ಕೆಳಗೆ ಬಂದಾಗ ಆ ದೃಶ್ಯವನ್ನು ನೋಡಿ ಬೆರಗಾಗುತ್ತಾನೆ. ಅವನು ಅವನ ನೆರೆಹೊರೆಯವರು ಮನುಷ್ಯನನ್ನು ಕ್ರೂರವಾಗಿ ಕತ್ತರಿಸುತ್ತಿರುವಾಗ ಮತ್ತು ಪ್ರಾಣಿಯಂತೆ ಗುಣಗುತ್ತಿರುವುದನ್ನು ನೋಡ್ತಾನೆ. ಅವನು ಬಹುಶಃ ತೊಂದರೆನಲ್ಲಿದ್ದಾನೆ ಅಂತ ಅವನು ಅನ್ನಿಸುತ್ತದೆ. ಆದ್ದರಿಂದ ಅವನು ಅವನಿಗೆ ಸಹಾಯ ಮಾಡಲು ಮುಂದೆ ಹೋಗ್ತಾನೆ. ಆದ್ರೆ ಅವನ ನೆರೆಹೊರೆಯವನು ತಿರುಗಿದಾಗ ಅವನು ಭಯಭೀತನಾಗಿದ್ದನು. ಅವನು ಮನುಷ್ಯನಂತೆ ಕಾಣುತ್ತಿಲ್ಲ. ಅವನ ಮುಖ ಮತ್ತು ಬಟ್ಟೆಗಳು ರಕ್ತದಲ್ಲಿ ತೊಯ್ದಿದ್ದವು. ಅವನ ಕಣ್ಣುಗಳು ಸ್ಟ್ರೇಂಜ್ ಆಗಿದ್ದವು ಮತ್ತು ಅವನ ಬಾಯಿಯಿಂದ ಡಾರ್ಕ್ ಲಿಕ್ವಿಡ್ ಅನ್ನು ಎಸೆಯುತ್ತಾನೆ. ಆದ್ರೆ ಅಕಿರಾ ಏನನ್ನಾದರೂ ತಿಳಿದುಕೊಳ್ಳುವ ಮೊದಲು ಅವನು ಅಕಿರಾ ಮೇಲೆ ಆಕ್ರಮಣ ಮಾಡ್ತಾನೆ. ಅವನು ತಪ್ಪಿಸಿಕೊಳ್ಳುವಾಗ ಓಡ್ತಾನೆ ಮತ್ತು ಆ ಮನುಷ್ಯನಂತೆ ಅನೇಕ ಜನರು ಅವನ ಮೇಲೆ ಆಕ್ರಮಣ ಮಾಡ್ತಾರೆ. ಅವನು ಅವರಿಂದ ತಪ್ಪಿಸಿಕೊಳ್ಳುತ್ತಿದ್ದನು. ಆದ್ರೆ ಆ ಅಪಾಯಕಾರಿ ಜನರಿಂದ ಅವನ ಜೀವವನ್ನು ಉಳಿಸುವ ಬದಲು ಅಕಿರಾ ಅವನ ಕೆಲಸದ ಬಗ್ಗೆ ಚಿಂತಿಸುತ್ತಿದ್ದನು. ಅವನು ತಡವಾಗಿ ಬರಬಹುದೆಂದು ಅವರಿಗೆ ಏನಾಯಿತು ಅಂತ ಅವನು ಚಿಂತಿಸಿದನು. ಅವನು ರಸ್ತೆಯನ್ನು ತಲುಪುತ್ತಿದ್ದಂತೆ ಆ ಸ್ಟ್ರೇಂಜ್ ಜನರು ಇತರರನ್ನು ಕೊಲ್ಲುತ್ತಿದ್ದ ಕಾರಣ ಅಲ್ಲಿನ ದೃಶ್ಯವು ಸ್ಟ್ರೇಂಜ್ ಆಗಿತ್ತು. ಎಲ್ಲೆಂದರಲ್ಲಿ ರಕ್ತವಿತ್ತು ಮತ್ತು ನಿಸ್ಸಂಶಯವಾಗಿ ಅವನು ಅಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಅವನು ರೂಫ್ ಮೇಲೆ ಬಂದು ಒಂದು ಸ್ಥಳದಲ್ಲಿ ಅವನನ್ನು ತಾನೇ ಬೀಗ ಹಾಕಿಕೊಂಡನು. ಆ ಭಯಾನಕ ಜನರು ಇನ್ನು ಅವನ ಹಿಂದೆಯೇ ಇದ್ದರು. ಆದ್ರೆ ತಡೆ ಗೇಟ್ ಇರುವುದರಿಂದ ಅವರು ಒಳಗೆ ಬರಲು ಸಾಧ್ಯವಿಲ್ಲ. ಅಕಿರಾ ಅವನು ರೂಫ್ಗೆ ಬಂದಾಗ ಇಡೀ ನಗರವು ನಾಶವಾಗುವುದನ್ನು ನೋಡ್ತಾನೆ ಮತ್ತು ನಗರದಲ್ಲಿ
ಜಂಬಿ ಅಪೋಕ್ಯಾಲಿಪ್ಸ್ ಇದೆ ಅಂತ ತಿಳಿದುಕೊಳ್ಳುತ್ತಾನೆ. ಟೋಕಿಯೋ ನಗರವು ಜಂಬಿಗಳಿಂದ ನಾಶವಾಗುತ್ತಿದೆ. ಈ ಜಂಬಿ ಆಕ್ರಮಣದಲ್ಲಿ ಅವನು ಯೋಚಿಸಲು ಸಂತೋಷಪಡ್ತಾನೆ ಅಂತ ಅಕಿರಾ ಅವನ ಕೆಲಸದ ವಾತಾವರಣದಿಂದ ಚಿಂತಿತನಾಗಿದ್ದನು. ಈಗ ಆಫೀಸಿಗೆ ಹೋಗಬೇಕಿಲ್ಲ ಅಂತ ಶಾಲೆಗೆ ಹೋಗದಿದ್ದಕ್ಕೆ ಮಗುವಿನಂತೆ ಖುಷಿಯಾಗಿದ್ದ. ಈ ಎಲ್ಲದರಲ್ಲೂ ಅವನು ಅವನ ಫ್ರೆಂಡ್ನಿಗೆ ಚಿಂತೆ ಮಾಡ್ತಾನೆ ಮತ್ತು ಅವಳು ಎಲ್ಲಿದ್ದಾಳೆ ಅಂತ ಕೇಳಲು ಅವಳಿಗೆ ಟೆಕ್ಸ್ಟ್ ಮೆಸೇಜ್ ಮಾಡ್ತಾನೆ. ಅವಳು ಚೆನ್ನಾಗಿದ್ದಾಳೆ. ಅದರ ಮೇಲೆ ಅವನ ಫ್ರೆಂಡ್ ಅವಳು ಸ್ಥಳವನ್ನು ಲೊಕೇಶನ್ ಶೇರ್ ಮಾಡ್ತಾಳೆ ಮತ್ತು ಅವನನ್ನು ಅಲ್ಲಿಗೆ ಬರಲು ಕೇಳ್ತಾಳೆ. ಹೊರಡುವ ಮೊದಲು ಅಕಿರಾ ಅವನ ನೆರೆಹೊರೆಯವರಲ್ಲಿರುವ ದಂಪತಿಗಳ ಮನೆಗೆ ಹೋಗ್ತಾನೆ. ಅವರು ಜಂಬಿಗಳ ಸುದ್ದಿಯನ್ನು ನೋಡಿ ಚಿಂತಿತರಾಗಿದ್ದರು. ಈ ಮಹಿಳೆ ಗರ್ಭಿಣಿಯಾಗಿದ್ದಳು, ಆದ್ರೆ ಅವರಿಗೆ ಆಹಾರ ಪದಾರ್ಥಗಳ ಕೊರತೆ ಇದೆ. ನಾನು ನನ್ನ ಫ್ರೆಂಡ್ ನ ಮನೆಗೆ ಹೋಗುತ್ತಿದ್ದೇನೆ, ಆದ್ರೆ ಹಿಂತಿರುಗುವಾಗ ನಿಮಗಾಗಿ ಆಹಾರವನ್ನು ತರುತ್ತೇನೆ ಅಂತ ಅಕಿರಾ ಅವರಿಗೆ ಭರವಸೆ ನೀಡ್ತಾನೆ. ಅಷ್ಟರಲ್ಲಿ ಅವನು ಅವನ ಫ್ರೆಂಡ್ ಕರೆದ ಮನೆಯನ್ನು ತಲುಪುತ್ತಾನೆ. ಅವನು ಒಳಗೆ ಹೋದನು, ಆದ್ರೆ ಮನೆಯ ಸ್ಥಿತಿಯು ಕೆಟ್ಟದಾಗಿತ್ತು. ಅವನು ಗಾಬರಿಗೊಂಡು ಒಳಗೆ ಹೋಗ್ತಾನೆ. ಒಂದು ಸ್ಥಳಕ್ಕೆ ತಲುಪುವಾಗ ಅವನು ಅವನ ಫ್ರೆಂಡ್ ನನ್ನು ಕಂಡುಕೊಂಡನು. ಅವಳು ಕೂಡ ಹೆದರಿದಳು ಮತ್ತು ಅಕಿರಾನನ್ನು ಹಿಡಿದುಕೊಂಡು ಒಂದು ಕಡೆ ತೋರಿಸ್ತಾಳೆ ಮತ್ತು ಅವನು ಇನ್ನೂ ಇಲ್ಲಿದ್ದಾನೆ ಅಂತ ಹೇಳ್ತಾಳೆ. ಅಕಿರಾ ನೋಡಿದಾಗ ಅವನ ಕಂಪನಿಯ ಡೈರೆಕ್ಟರ್ ಈ ಜಂಬಿ ವೈರಸ್ ಸೋಂಕಿಗೆ ಒಳಗಾಗಿದ್ದರು. ಇದರಿಂದ ಅವನು ಭಯಭೀತರಾಗಿ ಕಾಣಿಸಿಕೊಂಡನು. ಅವರ ಮುಖ ಮತ್ತು ಬಟ್ಟೆ ರಕ್ತ ಮತ್ತು ಡಾರ್ಕ್ ಲಿಕ್ವಿಡ್ ದಲ್ಲಿ ಮುಳುಗಿತು ಮತ್ತು ಅವನು ಅಕಿರಾ ಮೇಲೆ ಆಕ್ರಮಣ ನಡೆಸಿದನು. ಅಕಿರಾ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾನೆ ಮತ್ತು ಅವನನ್ನು ಹಿಡಿದಿದ್ದಾನೆ. ಆದ್ರೆ ನಂತರ ಅವನ ಫ್ರೆಂಡ್ ಬಂದು ಡೈರೆಕ್ಟರ್ನ ತಲೆಯನ್ನು ಹಲವಾರು ಬಾರಿ ಹೊಡೆದು ಪುಡಿ ಮಾಡ್ತಾಳೆ. ಈ ಕಾರಣದಿಂದಾಗಿ ಅವನು ಅಲ್ಲಿಯೇ ಸಾಯುತ್ತಾನೆ ಮತ್ತು ಅಂತೆಯೇ ಅವರು ತಪ್ಪಿಸಿಕೊಂಡರು. ಡೈರೆಕ್ಟರ್ನನ್ನು ಮುಗಿಸಿದ ನಂತರ ಅವಳು ಅಲ್ಲಿ ಬಿದ್ದಳು ಮತ್ತು ಅಕಿರಾ ಅವನ ಫ್ರೆಂಡ್ನು ಸೋಂಕಿಗೆ ಒಳಗಾಗಿರುವುದನ್ನು ಕಂಡುಹಿಡಿದನು. ಯಾಕಂದ್ರೆ ಡೈರೆಕ್ಟರ್ ಅವಳನ್ನು ಕಚ್ಚಿದ್ದಾರೆ. ಆದ್ದರಿಂದ ಈಗ ಅವಳು ಜಂಬಿಯಾಗಿ ಬದಲಾದ ನಂತರ ಸ್ಟ್ರೇಂಜ್ ಆಗಿ ಎಚ್ಚರಗೊಳ್ಳುತ್ತಾಳೆ. ಅವಳು ಅಕಿರಾ ಮೇಲೆ ಆಕ್ರಮಣ ಮಾಡ್ತಾಳೆ, ಆದ್ರೆ ಅವನು ಕಷ್ಟದಿಂದ ತಪ್ಪಿಸಿಕೊಂಡು ಅವಳನ್ನು ಹಿಂದಕ್ಕೆ ತಳ್ಳುತ್ತಾನೆ. ಅವನು ಅವನ ಫ್ರೆಂಡ್ನ ಈ ಸ್ಥಿತಿಯ ಬಗ್ಗೆ ದುಃಖಿತನಾಗಿದ್ದನು. ಅವನು ಅವಳನ್ನು ಕೊನೆಗೊಳಿಸುವುದಿಲ್ಲ, ಅಂದ್ರೆ ಸಾಯಿಸುವುದಿಲ್ಲ. ಆದ್ರೆ ಅವಳ ಮೇಲಿನ ಪ್ರೀತಿಯನ್ನು ನಿವೇದನೆ ಮಾಡಿದ ನಂತರ ಹೊರಡ್ತಾನೆ. ಅವನು ಮನೆಗೆ ಹಿಂದಿರುಗುವ ಮೊದಲು ಅವನು ಅವನ ನೆರೆಹೊರೆಯವರ ಬಳಿಗೆ ಹೋಗ್ತಾನೆ. ಆದ್ರೆ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ಆಶ್ಚರ್ಯವಾಗುತ್ತದೆ. ಅವರ ಮನೆಯಲ್ಲಿ ಜಂಬಿಗಳ ಆಕ್ರಮಣ ಇದೆ ಅಂತ ಅವನು ತಿಳಿದುಕೊಳ್ಳುತ್ತಾನೆ. ಎಲ್ಲೆಂದರಲ್ಲಿ ರಕ್ತ ಹರಿದಿದ್ದರಿಂದ ಅಲ್ಲಿ ಯಾರೂ ಕಾಣದ ಕಾರಣ ಮನೆಗೆ ಮರಳಿದನು. ಎಲ್ಲರೂ ಜಂಬಿ ವೈರಸ್ ಸೋಂಕಿಗೆ ಒಳಗಾಗುತ್ತಿದ್ದಾರೆ ಮತ್ತು ಸಾಯುತ್ತಿದ್ದಾರೆ ಅಂತ ಅವನು ಭಾವಿಸುತ್ತಾರೆ. ಈಗ ನಾನು ನನ್ನ ಜೀವನವನ್ನು ಹೇಗೆ ಬದುಕಬೇಕು? ಅವನು ಯಾವಾಗಲೂ ಅವನ ಸ್ವಂತ ಇಚ್ಛೆ ಮತ್ತು ಬಯಕೆಯ ಮೇಲೆ ಅವನ ಜೀವನವನ್ನು ನಡೆಸಲು ಬಯಸ್ತಾನೆ. ಹಾಗಾಗಿ ವೈರಸ್ನಿಂದ ನಾನು ಸಾಯುವ ಮೊದಲು ಅವನು ಯೋಚಿಸ್ತಾನೆ, ನನ್ನ ಎಲ್ಲ ಆಸೆಗಳನ್ನು ಪೂರೈಸಲು ಇದು ಸರಿಯಾದ ಸಮಯ. ಅಂದಿನಿಂದ ನನ್ನ ಮನೆಯನ್ನು ಸ್ವಚ್ಛಗೊಳಿಸಲು ನಾನು ಬಯಸುತ್ತೇನೆ. ಮನೆಯೊಳಗೆ ಕ್ಯಾಂಪಿಂಗ್ ಮಾಡಬೇಕು, ಬಹಳಷ್ಟು ಶಾಪಿಂಗ್ ಮಾಡಬೇಕು ಮತ್ತು ವಿವಿಧ ಟೇಸ್ಟಿ ಭಕ್ಷ್ಯಗಳನ್ನು ಬೇಯಿಸಬೇಕು. ಅಂತೆಯೇ ಅವರು ತಮ್ಮ ನೆಚ್ಚಿನ 10 ಕಾರ್ಯಗಳ ಪಟ್ಟಿಯನ್ನು ಮಾಡ್ತಾನೆ. ನಂತರ ಮರುದಿನದಿಂದ ಆ ಕಾರ್ಯಗಳನ್ನು ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಅಕಿರಾ ಜಂಬಿಗಳಿಂದ ತಪ್ಪಿಸಿಕೊಳ್ಳುವಾಗ ಮಾಲ್ಗೆ ಹೋಗ್ತಾನೆ ಮತ್ತು ಅವನ ನೆಚ್ಚಿನ ಭಕ್ಷ್ಯಗಳನ್ನು ಮಾಡಲು ಅಲ್ಲಿಂದ ಎಲ್ಲಾ ದಿನಸಿಗಳನ್ನು ತೆಗೆದುಕೊಂಡು ಹೋಗುತ್ತಾನೆ. ಮಾಂಸ, ತರಕಾರಿಗಳು ಮತ್ತು ಹಣ್ಣುಗಳಂತೆ. ನಂತರ ರೂಫ್ ಮೇಲ್ಭಾಗದಲ್ಲಿ ಕ್ಯಾಂಪಿಂಗ್ ಪ್ರಾರಂಭಿಸುತ್ತಾನೆ. ಆದ್ರೆ ಅವನು ಅವನ ಮೊದಲ ಡಿಶ್ ಅನ್ನು ಬೇಯಿಸಿದಾಗ ಈ ಖಾದ್ಯಕ್ಕೆ ಕೆಲವು ಚಟ್ನಿಗಳು ಮತ್ತು ಮಸಾಲೆಗಳು ಕಾಣೆಯಾಗಿವೆ ಅಂತ ಅವನು ತಿಳಿದುಕೊಂಡನು. ಈಗ ಅವನು ಅವನ ಇಚ್ಛೆಗೆ ರಾಜಿ ಮಾಡಿಕೊಳ್ಳಲು ಬಯಸದ ಕಾರಣ ಜಂಬಿಗಳಿಂದ ತಪ್ಪಿಸಿಕೊಳ್ಳುವಾಗ ಅವನು ಮತ್ತೆ ಮಾಲ್ಗೆ ಬರ್ತಾನೆ. ಅಕಿರಾ ಶಾಪಿಂಗ್ ಮಾಡುತ್ತಿದ್ದಾಗ ಹೆಲ್ಮೆಟ್ ಧರಿಸಿದ್ದ ಅಪರಿಚಿತ ವ್ಯಕ್ತಿಯೊಬ್ಬ ಆತನ ಮೇಲೆ ಹಲ್ಲೆ ನಡೆಸಿದ್ದಾನೆ ಮತ್ತು ಅವರು ಹೆಲ್ಮೆಟ್ ಅನ್ನು ತೆಗೆದಾಗ ಅವಳು ಜಂಬಿಗಳಿಂದ ತಪ್ಪಿಸಿಕೊಳ್ಳುತ್ತಾ ಇನ್ನೂ ವಾಸಿಸುತ್ತಿರುವ ಹುಡುಗಿ ಅಂತ ತಿಳಿಯುತ್ತದೆ. ಅವಳು ಶಿಜುಕಾ ಅಂತ ಹೆಸರಿಸಲ್ಪಟ್ಟಳು ಮತ್ತು ಅಕಿರಾಳೊಂದಿಗೆ ಮಾತನಾಡಲು ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಅಂಗಡಿಯ ಹೊರಗೆ ಒಬ್ಬ ಜಂಬಿ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡುವುದನ್ನು ಅವರು ನೋಡ್ತಾರೆ. ಅಕಿರಾ ಅವನಿಗೆ ಸಹಾಯ ಮಾಡಲು ಸ್ಟಾರ್ಟ್ ಮಾಡಿದನು. ಇದರಿಂದಾಗಿ ಇಬ್ಬರು ಜಂಬಿಗಳು ಅಂಗಡಿಯೊಳಗೆ ಬರ್ತಾರೆ ಮತ್ತು ಹುಡುಗಿ ಶಿಜುಕಾ ಅವರನ್ನು ಹೇಗೆ ಮ್ಯಾನೇಜ್ ಮಾಡಬೇಕೆಂದು ತಿಳಿದಿದ್ದಳು. ಅವಳು ಮ್ಯೂಸಿಕ್ ಅನ್ನು ನುಡಿಸಿದಳು ಮತ್ತು ಜಂಬಿಗಳು ಅದಕ್ಕೆ ಆಕರ್ಷಿತರಾಗುತ್ತಾರೆ. ಶಿಜುಕಾ ಇಲ್ಲಿ ಧೈರ್ಯಶಾಲಿ ಅಂತ ತೋರಿಸಲಾಗಿದೆ. ಅವಳು ಅವರೊಂದಿಗೆ ಒಬ್ಬಂಟಿಗನಾಗಿ ಹೋರಾಡ್ತಾಳೆ. ಅವಳು ವೆಪನ್ದ ಸಹಾಯದಿಂದ ಜಂಬಿಗಳನ್ನು ಸುಲಭವಾಗಿ ಕೊನೆಗೊಳಿಸುತ್ತಾಳೆ ಮತ್ತು ಇದು ಅಕಿರಾಗೆ ಸಂತೋಷವನ್ನು ನೀಡುತ್ತದೆ. ಇಲ್ಲಿ ಅವರು ಆ ಜಂಬಿಗಳು ಧ್ವನಿ, ಶಬ್ದದ ಕಡೆಗೆ ಆಕರ್ಷಿತರಾಗುತ್ತಾರೆ ಅಂತ ತಿಳಿದುಕೊಂಡರು. ಅದರ ನಂತರ ಶಿಜುಕಾ ಹೊರಡುತ್ತಿದ್ದಳು. ಹೊರಗೆ ಹೋಗುವಾಗ ಅಕಿರಾ ಅವಳೊಂದಿಗೆ ಮಾತನಾಡ್ತಾನೆ ಮತ್ತು ನಾವು ಒಟ್ಟಿಗೆ ಬದುಕಬೇಕು ಅಂತ ಹೇಳ್ತಾನೆ. ಆದ್ರೆ ಅವಳು ಸ್ಪಷ್ಟವಾಗಿ ನಿರಾಕರಿಸಿದಳು. ಇಲ್ಲ, ನಾನು ಜೀವಂತವಾಗಿ ಉಳಿಯಬೇಕು ಮತ್ತು ಹೇಗಾದರೂ ನನ್ನನ್ನು ರಕ್ಷಿಸಿಕೊಳ್ಳಬೇಕು ಅಂತ ಅವಳು ಹೇಳ್ತಾಳೆ. ಆದ್ರೆ ಯಾರನ್ನಾದರೂ ಉಳಿಸಲು ಅವನ ಪ್ರಾಣವನ್ನು ಅಪಾಯಕ್ಕೆ ಸಿಲುಕಿಸುವ ಮೂರ್ಖ ಮಾನವನನ್ನು ನನ್ನೊಂದಿಗೆ ಇಟ್ಟುಕೊಂಡು ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅದರ ನಂತರ ಅವನು ಮನೆಗೆ ತಲುಪುತ್ತಾನೆ ಮತ್ತು ಅವನು ಜಗಳವಾಡಿದ ಅವನ ಫ್ರೆಂಡ್ ನನ್ನು ನೆನಪಿಸಿಕೊಳ್ತಾನೆ. ಅವನು ತಕ್ಷಣ ಅವನಿಗೆ ಕಾಲ್ ಮಾಡಿದನು, ಆದ್ರೆ ಅವನ ಫ್ರೆಂಡ್ ನು ಸಹ ಕಟ್ಟಡದಲ್ಲಿ ಸಿಲುಕಿಕೊಂಡಿದ್ದಾನೆ ಅಂತ ಕಂಡುಹಿಡಿದನು. ಅವನು ಲಾಕ್ ಆಗಿರುವ ರೂಮ್ ನ ಹೊರಗೆ ಅನೇಕ ಜಂಬಿಗಳಿದ್ದಾರೆ. ಅವನು ಹೊರಗೆ ಹೋದಾಗಲೆಲ್ಲ ಅವರು ಅವನನ್ನು ಕೊಲ್ತಾರೆ. ಅವರು ಹೊರಬರಲು ಅವರು ಕಾಯುತ್ತಿದ್ದಾರೆ. ಅವನ ಫ್ರೆಂಡ್ ಹೆದರಿದನು ಮತ್ತು ನಾನು ತುಂಬಾ ದಿನ ಬದುಕುವುದಿಲ್ಲ ಅಂತ ಅಕಿರಾಗೆ ಹೇಳ್ತಾನೆ. ಅದರ ಮೇಲೆ ನಾನು ನಿನ್ನನ್ನು ರಕ್ಷಿಸಲು ಬರುತ್ತೇನೆ ಅಂತ ಅಕಿರಾ ಅವನಿಗೆ ಸಾಂತ್ವನ ಹೇಳ್ತಾನೆ. ಆದ್ರೆ ಅವನ ಫ್ರೆಂಡ್ ನು ಅವನ ಪ್ರಾಣವನ್ನು ಅಪಾಯಕ್ಕೆ ಸಿಲುಕಿಸುವುದನ್ನು ತಡೆಗಟ್ಟುತ್ತಾನೆ. ಯಾಕಂದ್ರೆ ಪರಿಸ್ಥಿತಿ ಯಾರಿಗೂ ಸರಿಯಿಲ್ಲ. ಆಗಲೂ ಅಕಿರಾ ಅವನ ಕಾಲೇಜು ಬೇಸ್ಬಾಲ್ ಸೂಟ್ ಧರಿಸಿ
ಟೋಕಿಯೋದ ಅಪಾಯಕಾರಿ ರಸ್ತೆಗಳಲ್ಲಿ ಹೋಗ್ತಾನೆ. ಅವನು ಬಿಲ್ಡಿಂಗ್ನ ಹೊರಗೆ ತಲುಪುತ್ತಾನೆ ಮತ್ತು ಜಂಬಿಗಳನ್ನು ವಿಚಲಿತಗೊಳಿಸಲು ಮ್ಯೂಸಿಕ್ ಅನ್ನು ನುಡಿಸ್ತಾನೆ. ಜಂಬಿಗಳು ಸಂಗೀತದಿಂದ ವಿಚಲಿತರಾಗುತ್ತಾರೆ. ನಂತರ ಅವನು ಅವಸರದಿಂದ ಬಿಲ್ಡಿಂಗ್ನ ಒಳಗೆ ಬಂದು ಅವನ ಫ್ರೆಂಡ್ನನ್ನು ರಕ್ಷಿಸ್ತಾನೆ. ಅವರು ತಪ್ಪಿಸಿಕೊಂಡು ಹೋಟೆಲ್ಗೆ ತೆರಳಿದರು, ಆಹಾರ ಸೇವಿಸಿದರು ಮತ್ತು ಕುಡಿದು ತುಂಬಾ ಆನಂದಿಸುತ್ತಾರೆ. ಅಕಿರಾ ಅವನ ಫ್ರೆಂಡ್ನಿಗೆ ಕ್ಷಮೆಯಾಚಿಸ್ತಾನೆ ಮತ್ತು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾನೆ. ನಾನು ಆ ದಿನ ಯಾವುದೇ ಕಾರಣವಿಲ್ಲದೆ ನಿಮ್ಮೊಂದಿಗೆ ಜಗಳವಾಡಿದೆ. ಅವನ ಫ್ರೆಂಡ್ ಅವನನ್ನು ಕ್ಷಮಿಸಿದನು ಮತ್ತು ಅವನೊಂದಿಗೆ ಚೆನ್ನಾಗಿ ಮಾತನಾಡಲು ಸ್ಟಾರ್ಟ್ ಮಾಡಿದನು. ಈಗ ಅವರು ಏನು ನಡೆದರೂ ನಾವು ಯಾವಾಗಲೂ ಒಟ್ಟಿಗೆ ಇರುತ್ತೇವೆ ಅಂತ ಭರವಸೆ ನೀಡಿದರು. ಸಂಭಾಷಣೆಯ ಸಮಯದಲ್ಲಿ ಅಕಿರಾ ಅವನ ಇಚ್ಛೆಯ ಪಟ್ಟಿಯನ್ನು ಮಾಡಿದ್ದಾನೆ ಅಂತ ಅವನ ಫ್ರೆಂಡ್ನು ಕಂಡುಕೊಂಡನು ಮತ್ತು ಅವನು ಅವುಗಳನ್ನು ಪೂರೈಸ್ತಾನೆ. ಅವನ ಫ್ರೆಂಡ್ ಕೇಳ್ತಾನೆ, ನೀವು ಮುಂದೆ ಏನು ಮಾಡುತ್ತೀರಿ? ಈಗ ನಾನು ಸೂಪರ್ ಹೀರೋನಂತೆ ಜನರಿಂದ ತಪ್ಪಿಸಿಕೊಳ್ಳಲು ಬಯಸುತ್ತೇನೆ ಅಂತ ಅಕಿರಾ ಸಂತೋಷದಿಂದ ಉತ್ತರಿಸ್ತಾನೆ. ಟೋಕಿಯೋದಲ್ಲಿನ ಪರಿಸ್ಥಿತಿಯು ಕೆಟ್ಟದಾಗಿದೆ, ಆದ್ದರಿಂದ ಬದುಕುಳಿದವರು ಹೊರಡುವ ಬಗ್ಗೆ ಯೋಚಿಸಬೇಕು ಎಂಬ ಕಾರಣದಿಂದ ಅದನ್ನು ಮಾಡದಂತೆ ಅವನ ಫ್ರೆಂಡ್ ಸಲಹೆ ನೀಡ್ತಾನೆ. ಇದಕ್ಕಿಂತ ಹೆಚ್ಚೇನೂ ಇಲ್ಲ. ಇದಲ್ಲದೆ ಅವರು ಅಕಿರಾ, ನೀವು ಮನುಷ್ಯ ಮತ್ತು ಸೂಪರ್ಮ್ಯಾನ್ ಅಥವಾ ಬ್ಯಾಟ್ಮ್ಯಾನ್ ನಂತಹ ಯಾವುದೇ ಶಕ್ತಿಯನ್ನು ಹೊಂದಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ನೀವು ಹೇಗೆ ಆ ಅಪಾಯಕಾರಿ ಜಂಬಿಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ? ಅಕಿರಾ ಅವನಿಗೆ ಟೋಕಿಯೋ ನಗರದ ಇನ್ನೊಂದು ಬದಿನಲ್ಲಿರುವ ಅಕ್ವೇರಿಯಂ ಬಗ್ಗೆ ಹೇಳ್ತಾನೆ ಮತ್ತು ಅಲ್ಲಿ ಅನೇಕ ಮೀನುಗಳು ಮತ್ತು ದೊಡ್ಡ ಶಾರ್ಕ್ ಇವೆ ಅಂತ ಹೇಳ್ತಾನೆ. ಆ ಅಕ್ವೇರಿಯಂನಲ್ಲಿ ಡೈವರ್ಗಳಿಗಾಗಿ ತಯಾರಿಸಲಾದ ಶಾರ್ಕ್ ಸೂಟ್ ಕೂಡ ಇದೆ. ಲೋಹದಿಂದ ನಿರ್ಮಿಸಲಾದ ಆ ಸೂಟ್ ಸಾಕಷ್ಟು ದೃಢವಾಗಿದೆ ಮತ್ತು ನಾವು ಅದನ್ನು ಧರಿಸಿದಾಗ ಜಂಬಿಗಳು ನಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ಈಗ ಅವರು ಆ ಸೂಟ್ ಅನ್ನು ಅಕ್ವೇರಿಯಂನಿಂದ ತೆಗೆದುಕೊಳ್ಳಲು ಡಿಸೈಡ್ ಮಾಡ್ತಾರೆ ಮತ್ತು ಅದನ್ನು ಧರಿಸುವಾಗ ಒಟ್ಟಿಗೆ ಹೊರಡ್ತಾರೆ. ಪ್ಲಾನ್ ಪ್ರಕಾರ ಅವರು ಹೊರಬರ್ತಾರೆ. ಇದರಿಂದ ಅವರು ಅಕ್ವೇರಿಯಂಗೆ ಹೋಗಬೇಕಾದ ವಸ್ತುಗಳನ್ನು ತಿಳಿದುಕೊಳ್ಳಬಹುದು. ಅವರು ಅಂಗಡಿಯನ್ನು ತಲುಪುತ್ತಾರೆ. ಆದ್ರೆ ಅವರು ರಸ್ತೆನಲ್ಲಿ ನೋಡಿದಾಗ ಅನೇಕ ಪ್ರಯಾಣಿಕರನ್ನು ಹೊಂದಿರುವ ಬಸ್ಸು ಅಲ್ಲಿ ನಿಲ್ಲುತ್ತದೆ. ಬಸ್ಸನ್ನು ನೋಡಿದ ಜಂಬಿಗಳು ಬಸ್ಸಿನ ಮೇಲೆ ಆಕ್ರಮಣ ಮಾಡಿ ಒಳಗೆ ಚಲಿಸಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಪ್ರಯಾಣಿಕರು ಬಸ್ಸಿನಿಂದ ಇಳಿದು ರಸ್ತೆನಲ್ಲಿ ಓಡಲು ಸ್ಟಾರ್ಟ್ ಮಾಡಿದರು. ಪರಿಸ್ಥಿತಿಯನ್ನು ನೋಡಿದ ಅಕಿರಾ ಮತ್ತು ಅವನ ಫ್ರೆಂಡ್ ಕೆಲವು ಜನರನ್ನು ಉಳಿಸಿದರು ಮತ್ತು ಅದರೊಳಗೆ ಬರುವಾಗ ಅಂಗಡಿಯನ್ನು ಮುಚ್ಚಿದರು. ಆ ಪ್ರಯಾಣಿಕರಲ್ಲಿ ಈಗಾಗಲೇ ಅಕಿರಾ ಎಂದರೆ ಶಿಜುಕಾ ಅವರನ್ನು ಭೇಟಿಯಾದ ಹುಡುಗಿ ಇದ್ದಳು. ಈ ಸ್ಥಳವು ಜಂಬಿಗಳಿಂದ ಸುರಕ್ಷಿತವಾಗಿದೆ ಅಂತ ಹೇಳಲಾದ ಕಾರಣ ಬಸ್ ಅಕ್ವೇರಿಯಂ ಕಡೆಗೆ ಹೋಗುತ್ತಿದೆ ಅಂತ ಇಲ್ಲಿ ಕಂಡುಹಿಡಿದಿದೆ. ಈಗ ಅಲ್ಲಿ ಮೀನುಗಳಿದ್ದ ಕಾರಣ ಎಲ್ಲಾ ಆಹಾರ ಪದಾರ್ಥಗಳು ಇವೆ. ಅವರು ಅಂಗಡಿನಲ್ಲಿ ಕಾಯುತ್ತಿದ್ದಾಗ ಒಬ್ಬ ಪ್ರಯಾಣಿಕನ ಕೈಯನ್ನು ಜಂಬಿ ಕಚ್ಚಿದೆ ಎಂದರೆ ಅವನು ಸೋಂಕಿಗೆ ಒಳಗಾಗಿದ್ದಾನೆ ಅಂತ ನಾವು ಗಮನಿಸುತ್ತೇವೆ. ಆದ್ರೆ ಯಾರಿಗೂ ಈ ಬಗ್ಗೆ ತಿಳಿದಿರಲಿಲ್ಲ. ಅವರು ಅಂಗಡಿಯೊಳಗೆ ಹೋಗುತ್ತಿದ್ದರು ಮತ್ತು ಈ ಎಲ್ಲಾ ಸಮಯದಲ್ಲಿ ಮನುಷ್ಯ ಜಂಬಿನಾಗಿ ಬದಲಾಗುತ್ತಾನೆ ಮತ್ತು ಅವರ ಮೇಲೆ ಆಕ್ರಮಣ ಮಾಡ್ತಾನೆ. ಅವನು ಇಬ್ಬರು ಹುಡುಗಿಯರನ್ನು ಸೆರೆ ಹಿಡಿದು ಕ್ರೂರವಾಗಿ ಕಚ್ಚುತ್ತಾನೆ. ಅದನ್ನು ನೋಡಿದ ಅಕಿರಾ ಮತ್ತು ಅವನ ಫ್ರೆಂಡ್ ಶಟರ್ ತೆರೆಯುವಾಗ ಹೊರಟು ಹೋಗುತ್ತಿದ್ದರು. ಆದ್ರೆ ಅವರು ಪುರುಷ ಮತ್ತು ಜಂಬಿಗಳಾಗಿ ಮಾರ್ಪಟ್ಟ ಹುಡುಗಿಯರನ್ನು ಶಿಜುಕಾ ಸುತ್ತುವರೆದಿರುವುದನ್ನು ನೋಡ್ತಾರೆ. ಅಕಿರಾ ಪಟಾಕಿ ಸಿಡಿಸ್ತಾನೆ. ಅದರಿಂದಾಗಿ ಜಂಬಿಗಳು ಹೆದರುತ್ತಾರೆ ಮತ್ತು ಅಲ್ಲಿಂದ ಓಡಿ ಹೋಗ್ತಾರೆ. ಇದರ ಲಾಭ ಪಡೆದು ಅವರು ಓಡಿ ಹೋಗ್ತಾರೆ. ಅವರು ಹೊರಗೆ ವ್ಯಾನ್ ಅನ್ನು ನೋಡ್ತಾರೆ. ಆದ್ದರಿಂದ ಅವರು ಅದರಲ್ಲಿ ಕುಳಿತು ಮುಂದೆ ಸಾಗುತ್ತಾರೆ. ಅವರು ಒಟ್ಟಿಗೆ ವಾಸಿಸಲು ಡಿಸೈಡ್ ಮಾಡ್ತಾರೆ. ಶಿಜುಕಾ ಅದನ್ನು ಒಪ್ಪಲಿಲ್ಲ. ಆದ್ರೆ ಅಕಿರಾ ಅವಳಿಗೆ ಮನವರಿಕೆ ಮಾಡ್ತಾಳೆ. ಅವರು ಹೇಗಾದರೂ ಅಕ್ವೇರಿಯಂಗೆ ತಲುಪಲು ಡಿಸೈಡ್ ಮಾಡ್ತಾರೆ. ನಾನು ಜಂಬಿಗಳನ್ನು ಸೂಪರ್ ಹೀರೋನಂತೆ ಕೊನೆಗೊಳಿಸಲು ಬಯಸುತ್ತೇನೆ ಮತ್ತು ಜನರನ್ನು ಉಳಿಸಲು ಬಯಸುತ್ತೇನೆ ಅಂತ ಅಕಿರಾ ಶಿಜುಕಾಗೆ ಅವನ ಕನಸಿನ ಬಗ್ಗೆ ಹೇಳ್ತಾನೆ. ಈ ಕ್ಷಣದಲ್ಲಿ ಶಿಜುಕಾ ಅವನ ಕನಸು ಕ್ಷುಲ್ಲಕ ಅಥವಾ ಅಪಕ್ವವಾಗಿದೆಯೇ ಅಂತ ಆಲೋಚಿಸ್ತಾಳೆ ಮತ್ತು ಎಲ್ಲರಿಂದಲೂ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಅಕಿರಾ ಅವನ ಕೈಯನ್ನು ಗಾಯಗೊಳಿಸ್ತಾನೆ. ಶಿಜುಕಾ ಅದರ ಮೇಲೆ ಬ್ಯಾಂಡೇಜ್ ಹಾಕ್ತಾಳೆ ಮತ್ತು ಈ ಜಂಬಿ ಅಪೋಕ್ಯಾಲಿಪ್ಸ್ಗಿಂತ ಮೊದಲು ನಾನು ಡಾಕ್ಟರ್ನಾಗಬೇಕೆಂದು ಬಯಸಿದ್ದೆ ಅಂತ ಅವಳ ಕನಸಿನ ಬಗ್ಗೆ ಹೇಳ್ತಾಳೆ. ಅವರು ಉತ್ತಮ ಫ್ರೆಂಡ್ ಆಗಿದ್ದಾರೆ ಮತ್ತು ಅಕಿರಾ ಅವರ ಪಟ್ಟಿಗೆ ಸೇರಿಸಲಾದ ಸ್ಥಳಗಳನ್ನು ತೋರಿಸಲಾಗಿದೆ. ಅವರು ಅಲ್ಲಿಗೆ ಹೋಗಿ ತುಂಬಾ ಆನಂದಿಸುತ್ತಾರೆ. ಅಂತೆಯೇ ಅವರು ಅಕ್ವೇರಿಯಂಗೆ ತಲುಪಿದಾಗ ದಿನ ಬರುತ್ತದೆ. ಎಲ್ಲರೂ ಕೆಲಸದಲ್ಲಿ ನಿರತರಾಗಿರುವುದನ್ನು ಅವರು ನೋಡ್ತಾರೆ. ಕೆಲವರು ವಸ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದರು ಮತ್ತು ಕೆಲವರು ವಸ್ತುಗಳನ್ನು ಇಡುತ್ತಿದ್ದರು. ಕೆಲವರು ಮೀನು ಹಿಡಿಯುತ್ತಿದ್ದರು ಮತ್ತು ಕೆಲವರು ಅಕ್ವೇರಿಯಂ ಅನ್ನು ಕಾಪಾಡುತ್ತಿದ್ದರು. ಇಲ್ಲಿ ಅಕಿರಾ ಅವನ ನೆರೆಹೊರೆಯ ಕಪಲ್ನ ನೋಡ್ತಾನೆ. ಅವನು ಆಹಾರವನ್ನು ತರುವುದಾಗಿ ಹೇಳ್ತಾನೆ. ಅಕಿರಾ ಕಪಲ್ ಇಲ್ಲಿ ಏನು ಮಾಡುತ್ತಿದ್ದಾರೆಂದು ತಿಳಿದುಕೊಳ್ಳುವ ಮೊದಲು ಅಷ್ಟರಲ್ಲಿ ಫಿಲ್ಮ್ ಮೇಕಿಂಗ್ ಕಂಪನಿನಲ್ಲಿ ವರ್ಕರ್ ರಿಂದ ಸಾಕಷ್ಟು ಕೆಲಸ ತೆಗೆದುಕೊಳ್ಳುತ್ತಿದ್ದ ಅವನ ಬಾಸ್ ಬರ್ತಾನೆ ಮತ್ತು ಜಂಬಿ ಆಕ್ರಮಣ ಪ್ರಾರಂಭವಾದಾಗ ನಾವು ಅಕ್ವೇರಿಯನ್ ನಲ್ಲಿ ಶೂಟಿಂಗ್ ಮಾಡುತ್ತಿದ್ದೆವು ಅಂತ ಅಕಿರಾಗೆ ಹೇಳ್ತಾನೆ. ಆದ್ರೆ ಟೋಕಿಯೋ ನಗರದಲ್ಲಿ ಜಂಬಿ ಅಪೋಕ್ಯಾಲಿಪ್ಸ್ ಇದೆ ಅಂತ ನಾವು ಕಂಡುಕೊಂಡಾಗ ನಾನು ಅದನ್ನು ಸುರಕ್ಷಿತ ಸ್ಥಳವನ್ನಾಗಿ ಮಾಡಿದೆ. ನಾನು ಇಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ. ಆದ್ದರಿಂದ ಅಗತ್ಯವಿರುವ ಎಲ್ಲವೂ ಇರುತ್ತದೆ ಮತ್ತು ಅವರಿಗೆ ಆಶ್ರಯ ನೀಡುವಾಗ ಬದುಕುಳಿದವರಿಂದ ಕೆಲಸ ತೆಗೆದುಕೊಳ್ಳಲು ಸ್ಟಾರ್ಟ್ ಮಾಡಿದೆ. ನಂತರ ಅವರು ವಿಹಾರಕ್ಕೆ ಹೋಗ್ತಾರೆ ಮತ್ತು ಅನೇಕ ಜನರು ವಿವಿಧ ನಗರಗಳಿಂದ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾರೆ ಮತ್ತು ಈಗ ಅವರು ಕೆಲಸ ಮಾಡುತ್ತಾ ಒಟ್ಟಿಗೆ ವಾಸಿಸುತ್ತಿದ್ದಾರೆ. ಕೆಲವರು ಅಡುಗೆ ಮಾಡ್ತಾರೆ, ಕೆಲವರು ದಿನಸಿ ಮಾಡ್ತಾರೆ ಮತ್ತು ಕೆಲವರು ಈ ಸ್ಥಳವನ್ನು ಕಾಪಾಡ್ತಾರೆ. ನೀವು ನೋಡಿದಂತೆ ನಾನು
ನನ್ನ ಕೆಲಸಕ್ಕಾಗಿ ಅಕ್ವೇರಿಯನ್ನ ಹೊರಗಿನ ಜೊಂಬಿಗಳನ್ನು ಬಳಸಿದ್ದರೂ ಸಹ ಇಲ್ಲಿಗೆ ದರೋಡೆಗೆ ಬರುವವರ ಮೇಲೆ ಆಕ್ರಮಣ ಮಾಡ್ತಾರೆ. ನಮ್ಮ ವಸ್ತುಗಳನ್ನು ಆ ದರೋಡೆಕೋರರಿಂದ ಉಳಿಸಲಾಗಿದೆ. ಅವನ ಬಾಸ್ ಅಕಿರಾನ ಸಹಚರರನ್ನು ಅವನ ಕೆಲಸಕ್ಕೆ ಸೇರುವಂತೆ ಮಾಡ್ತಾನೆ. ಆದ್ರೆ ಅಕಿರಾ ಏನು ಮಾಡುತ್ತಿರಲಿಲ್ಲ. ಅವನ ಬಾಸ್ ಅವನನ್ನು ಮತ್ತೆ ಇಲ್ಲಿ ಕೆಲಸ ಮಾಡಲು ಕೇಳ್ತಾನೆ. ನೀವು ನನ್ನ ಕಂಪನಿನಲ್ಲಿ ಮಾಡುತ್ತಿರುವಂತೆ. ಆದ್ರೆ ಅಕಿರಾ ಉತ್ತರಿಸ್ತಾ, ನಾನು ನನ್ನ ಜೀವನವನ್ನು ನಾನು ಬಯಸಿದಂತೆ ಬದುಕಲು ಬಯಸುತ್ತೇನೆ. ನನ್ನ ಬಳಿ ಇಚ್ಛೆಯ ಪಟ್ಟಿ ಇದೆ ಮತ್ತು ನಾನು ಅವುಗಳನ್ನು ಪೂರೈಸುತ್ತೇನೆ. ಆದ್ರೆ ಅದನ್ನು ಕೇಳಿದ ಅವನ ಬಾಸ್ ಅವನ ತಮಾಷೆ ಮಾಡ್ತಾನೆ ಮತ್ತು ನಿಮ್ಮಂತಹ ಹೇಡಿಗಳು ಹೊರಗೆ ಉಳಿಯುವುದು ಅಪಾಯಕಾರಿ ಅಂತ ಹೇಳ್ತಾರೆ. ನೀವು ಮತ್ತು ನಿಮ್ಮ ಫ್ರೆಂಡ್ರು ಅಕ್ವೇರಿಯನ್ನಲ್ಲಿ ಸುರಕ್ಷಿತವಾಗಿರುತ್ತೀರಿ ಮತ್ತು ಅದನ್ನು ಕೇಳಿದ ಅಕಿರಾ ಅವನು ಬಯಸದಿದ್ದರೂ ಸಹ ಒಪ್ಪುತ್ತಾನು. ಮತ್ತೊಮ್ಮೆ ನಾನು ಆ ಜೀವನಕ್ಕೆ ಬರುತ್ತೇನೆ ಅಂತ ಅವನು ಯೋಚಿಸುತ್ತಿದ್ದನು. ನಮ್ಮಿಂದ ಕೆಲಸಗಳನ್ನು ಪ್ರಾಣಿಗಳಂತೆ ತೆಗೆದುಕೊಳ್ಳುವಾಗ ನಾವು ವರ್ಕರ್ರನ್ನು ಕೆಟ್ಟದಾಗಿ ನಡೆಸಿಕೊಂಡು ಅವರನ್ನು ನಿಸ್ಸಂಶಯವಾಗಿ ಹಾಗೆ ನೋಡಿಕೊಳ್ಳಲಾಗುತ್ತಿತ್ತು. ಬಾಸ್ ಅವನ ಫ್ರೆಂಡ್ರೊಂದಿಗೆ ವಿವಿಧ ಭಕ್ಷ್ಯಗಳನ್ನು ತಿನ್ನುತ್ತಾನೆ. ವರ್ಕರ್ರು ದಿನಕ್ಕೆ 2 ಬಾರಿ ಆಹಾರವನ್ನು ಪಡೆಯುತ್ತಾರೆ. ಅವರಿಂದ ಬಹಳಷ್ಟು ಕಾರ್ಯಗಳನ್ನು ತೆಗೆದುಕೊಳ್ಳಲಾಗಿದೆ. ಈ ಪರಿಸರದಲ್ಲಿ ಬದುಕುವುದು ಅವರಿಗೆ ಕಷ್ಟಕರವಾಗಿತ್ತು ಎಂಬುದು ಸ್ಪಷ್ಟವಾಗಿದೆ. ಅದಕ್ಕಾಗಿಯೇ ಅವನ ಸಹಚರರು ಇಲ್ಲಿಂದ ಓಡಿ ಹೋಗಲು ಪ್ಲಾನ್ ಮಾಡ್ತಾರೆ ಮತ್ತು ಇದಕ್ಕಾಗಿ ಅಕಿರಾಗೆ ಮನವರಿಕೆ ಮಾಡ್ತಾರೆ. ಆದ್ರೆ ಅವನು ಇದಕ್ಕೆ ನಿರಾಕರಿಸಿದನು. ಅವನು ಅವನ ಫ್ರೆಂಡ್ರ ಜೀವವನ್ನು ಅಪಾಯಕ್ಕೆ ತಳ್ಳಲು ಸಾಧ್ಯ ವಿಲ್ಲದ ಕಾರಣ ಅವರು ಇಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡುತ್ತಿದ್ದರು ಮತ್ತು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು. ಆದ್ರೆ ನಿಸ್ಸಂದೇಹವಾಗಿ ಆ ಸ್ಥಳವು ಸುರಕ್ಷಿತವಾಗಿದೆ. ಅದರ ಮೇಲೆ ಶಿಜುಕಾ ಅವನ ಇಚ್ಛೆಯ ಪಟ್ಟಿಯನ್ನು ತೋರಿಸ್ತಾಳೆ. ನೀನು ಹೀರೋ. ಈ ಅಕ್ವೇರಿಯಂ ಇಂದು ಸುರಕ್ಷಿತವಾಗಿದೆ. ಆದ್ರೆ ನಾಳೆ ಇಲ್ಲಿ ಏನಾಗುತ್ತದೆ ಅಂತ ಯಾರಿಗೂ ತಿಳಿದಿಲ್ಲ ಅಂತ ಅವಳು ಅವನಿಗೆ ನೆನಪಿಸ್ತಾಳೆ. ಆದ್ದರಿಂದ ನೀವು ನಿಮ್ಮನ್ನು ನಂಬಬೇಕು ಮತ್ತು ನಿಮ್ಮಲ್ಲಿರುವ ಲೀಡರ್ನನ್ನು ಗುರುತಿಸಬೇಕು. ಅಕಿರಾ ಬಾಸ್ ಮತ್ತೆ ಅವನನ್ನು ಅಲ್ಲಿಯೇ ಇರಲು ಒಪ್ಪಿಸ್ತಾನೆ. ಆದ್ರೆ ಅವನು ಈ ಬಾರಿ ಸ್ಪಷ್ಟವಾಗಿ ನಿರಾಕರಿಸಿದನು. ಯಾಕಂದ್ರೆ ಶಿಜುಕಳ ಮಾತುಗಳು ಅವನ ಮೇಲೆ ಕೆಲಸ ಮಾಡುತ್ತವೆ ಮತ್ತು ಅವನು ಅವನ ಫ್ರೆಂಡ್ರೊಂದಿಗೆ ಹೊರಗೆ ಹೋಗಲು ನಿರ್ಧರಿಸಿದನು ಮತ್ತು ಅವನ ಇಚ್ಛೆಯ ಪಟ್ಟಿಯನ್ನು ಪೂರೈಸುತ್ತೇನೆ. ಜುಂಬಿ ಡ್ರೈವರ್ನ ಮೇಲೆ ಆಕ್ರಮಣ ಮಾಡಿ ಹೊರಗೆ ಎಸೆಯುವುದನ್ನು ನಾವು ಹೊರಗೆ ನೋಡ್ತೇವೆ ಮತ್ತು ಟ್ರಕ್ನಲ್ಲಿ ಸವಾರಿ ಮಾಡುವಾಗ ಅಕ್ವೇರಿಯಂ ಒಳಗೆ ಬರ್ತಾನೆ. ಈ ಜೊಂಬಿ ಗಾರ್ಡ್ನ ಮೇಲೆ ಆಕ್ರಮಣ ಮಾಡುವಾಗ ಕಚ್ಚುತ್ತದೆ. ಅಂತೆಯೇ ಅವನು ಈ ವೈರಸ್ನಿಂದ ಸೋಂಕಿಗೆ ಒಳಗಾಗುತ್ತಾನೆ ಮತ್ತು ಇತರರನ್ನು ಕಚ್ಚಲು ಸ್ಟಾರ್ಟ್ ಮಾಡ್ತಾನೆ. ಎಲ್ಲಾ ಜೊಂಬಿಗಳು ಈ ಅಕ್ವೇರಿಯಂಗೆ ಬರಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಅವರು ಅಕ್ವೇರಿಯಂ ಅನ್ನು ಸುತ್ತುವರೆದಿರುವ ಕಾರಣ ಅಲ್ಲಿ ವಿನಾಶವನ್ನು ಹರಡಿದರು. ಈ ಸಂದರ್ಭಗಳಲ್ಲಿ ಅವರ ಸ್ವಾರ್ಥಿ ಬಾಸ್ ಅವನ ಸಹಚರರನ್ನು ಜೊಂಬಿಗಳ ಮುಂದೆ ಎಸೆದು ತಪ್ಪಿಸಿಕೊಳ್ತಾನೆ. ಅಕಿರಾ ಅವನ ಸಹಚರರೊಂದಿಗೆ ಆ ಜೊಂಬಿಗಳೊಂದಿಗೆ ಹೋರಾಡಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುತ್ತಾನೆ. ಅದು ಒಂದು ಕೋಣೆಯಾಗಿತ್ತು ಮತ್ತು ಅದರ ಬಾಗಿಲು ಮುಚ್ಚಿತ್ತು. ಅವರು ಇಲ್ಲಿ ಸುರಕ್ಷಿತವಾಗಿದ್ದಾರೆ ಅಂತ ಭಾವಿಸುತ್ತಿದ್ದರು. ಆದ್ರೆ ಈ ಜೊಂಬಿ ವೈರಸ್ ಶಾರ್ಕ್ ಅಕ್ವೇರಿಯಂನಲ್ಲಿ ಹರಡಿದಾಗ ಪರಿಸ್ಥಿತಿಯು ಹದಗೆಡುತ್ತದೆ ಮತ್ತು ಅದು ಜೊಂಬಿ ಮಾನ್ಸ್ಟರ್ನಂತೆ ಬದಲಾಗುತ್ತದೆ. ಇದ್ದಕ್ಕಿದ್ದಂತೆ ಅದು ಹೊರಗೆ ಬೀಳುತ್ತದೆ ಮತ್ತು ಅದು ನೆಲದಲ್ಲಿರುವುದರಿಂದ ಅದು ಅವರಿಗೆ ಹಾನಿ ಮಾಡುವುದಿಲ್ಲ ಅಂತ ಅವರು ಯೋಚಿಸುತ್ತಿದ್ದರು. ನಂತರ ಇದ್ದಕ್ಕಿದ್ದಂತೆ ಶಾರ್ಕ್ ತಿನ್ನುವ ಜನರ ಪಾದಗಳು ಅದರ ಹೊಟ್ಟೆಯಿಂದ ಕಾಣಿಸಿಕೊಳ್ಳುತ್ತವೆ. ಅದಕ್ಕಾಗಿಯೇ ಅದು ನಡೆಯಲು ಪ್ರಾರಂಭಿಸುತ್ತದೆ. ಅದು ಅವರ ಮೇಲೆ ಆಕ್ರಮಣ ಮಾಡುತ್ತದೆ. ಆದ್ರೆ ಅದು ನಿಧಾನವಾಗಿ ನಡೆಯುತ್ತಿದ್ದರಿಂದ ಅವರು ರೂಮಿಗೆ ಹಿಂತಿರುಗುತ್ತಾರೆ. ಈಗ ಶಾರ್ಕ್ ಅಲೆದಾಡುವ ಅಪಾಯವಿದ್ದ ಕಾರಣ ಅಕಿರಾ ಆ ಶಾರ್ಕ್ ಸೂಟ್ ಧರಿಸಿ ಹೊರಗೆ ಬರುತ್ತಾನೆ. ಅವನು ಜನರನ್ನು ಒಂದೊಂದಾಗಿ ಉಳಿಸಲು ಸ್ಟಾರ್ಟ್ ಮಾಡ್ತಾನೆ. ಅನೇಕ ಜಂಬಿಗಳು ಅವನ ಮೇಲೆ ಆಕ್ರಮಣ ಮಾಡ್ತಾರೆ. ಆದ್ರೆ ಸೂಟ್ನಿಂದ ಅವನಿಗೆ ಏನೂ ಆಗಲಿಲ್ಲ. ಧ್ವನಿಯನ್ನು ಮಾಡುವಾಗ ಅವರು ಅನೇಕ ಜಂಬಿಗಳನ್ನು ಕೊನೆಗೊಳಿಸುತ್ತಾರೆ. ಆದ್ರೆ ಅದು ಶಾರ್ಕ್ ಮೇಲೆ ಪರಿಣಾಮ ಬೀರುವುದಿಲ್ಲ ಮತ್ತು ಅದು ಇನ್ನೂ ಜೀವಂತವಾಗಿತ್ತು. ಶಿಜುಕಾಗೆ ಒಂದು ಉಪಾಯ ಸಿಕ್ಕಿತು ಮತ್ತು ಅನೇಕ ಪವರ್ ಬ್ಯಾಟರಿಗಳನ್ನು ಸೇರಿಕೊಂಡಳು ಮತ್ತು ಅವಳ ಸಹಚರರಿಗೆ ಅವಳ ಪ್ಲಾನ್ ಅನ್ನು ಹೇಳ್ತಾಳೆ. ಈ ಬ್ಯಾಟರಿಗಳ ಸಹಾಯದಿಂದ ನಾವು ಕರೆಂಟ್ ಉತ್ಪಾದಿಸುತ್ತೇವೆ. ಅದರ ಮೂಲಕ ಶಾರ್ಕ್ ಅನ್ನು ಕೊಲ್ಲಬಹುದು. ನಂತರ ಶಾರ್ಕ್ ಅಕಿರಾ ಮೇಲೆ ಆಕ್ರಮಣ ಮಾಡುತ್ತದೆ. ಯಾಕಂದ್ರೆ ಅವನು ಜನರನ್ನು ಸೇವ್ ಮಾಡ್ತಾ ಹೊರಗೆ ಬಿದ್ದನು ಮತ್ತು ಶಾರ್ಕ್ ಅವನ ಹತ್ತಿರ ಬರುತ್ತದೆ. ಅವನು ಅವನ ಪಾದಗಳಿಗೆ ಏರುತ್ತಾನೆ ಮತ್ತು ಅದರೊಂದಿಗೆ ಯುದ್ಧವನ್ನು ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅವನ ಫ್ರೆಂಡ್ ಶಾರ್ಕ್ನಿಂದ ಅವನನ್ನು ರಕ್ಷಿಸಲು ಆ ಬ್ಯಾಟರಿಗಳನ್ನು ಎಸೆಯುತ್ತಾನೆ. ಆ ಬ್ಯಾಟರಿಗಳನ್ನು ಕರೆಂಟ್ನೊಂದಿಗೆ ಹಿಡಿದಿಟ್ಟುಕೊಳ್ಳುವಾಗ ಅವನು ಆತುರದಿಂದ ಶಾರ್ಕ್ನ ಮೂಗಿಗೆ ಗುದ್ದುತ್ತಾನೆ. ಯಾಕಂದ್ರೆ ಅದು ಅವುಗಳ ಸೂಕ್ಷ್ಮ ಬಿಂದುವಾಗಿದೆ. ನಂತರ ಅವನು ಅದರ ಬಾಯಿನಲ್ಲಿ ಬ್ಯಾಟರಿಗಳನ್ನು ಎಸೆಯುತ್ತಾನೆ. ಅದು ದೊಡ್ಡ ಬ್ಲಾಸ್ಟ್ಗೆ ಕಾರಣವಾಯಿತು ಮತ್ತು ಶಾರ್ಕ್ ಸತ್ತಿತು. ಅವರು ಹೊರಗೆ ಬಂದಾಗ ಸ್ವಾರ್ಥಿ ಬಾಸ್ ಅನ್ನು ಭೇಟಿಯಾಗುತ್ತಾರೆ ಮತ್ತು ಅವರು ಒಳಗೆ ಹೋಗಿ ಕೆಲಸ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಹೊರಗಿನ ಪ್ರಪಂಚವು ಅಪಾಯಕಾರಿ. ಆದ್ರೆ ಅವನ ವರ್ಕರ್ಸ್ ಅವನ ಮೇಲೆ ಕೋಪಗೊಂಡಿದ್ದರು. ಆದ್ದರಿಂದ ಅವರು ಅವನನ್ನು ಹೇಳಿ ಅಂತ ಕರೆ ಮಾಡ್ತಾರೆ ಮತ್ತು ಅವನ ಬಗ್ಗೆ ಕೆಟ್ಟದಾಗಿ ಹೇಳಿ ನಂತರ ಅವರು ಇಂದಿನಿಂದ ನಮ್ಮ ಲೀಡರ್ ಅಕಿರಾ ಅಂತ ಹೇಳ್ತಾರೆ. ಯಾಕಂದ್ರೆ ಅವನು ಅವನ ಜೀವವನ್ನು ಅಪಾಯದಲ್ಲಿ ಸಿಲುಕಿಸುವಾಗ ನಮ್ಮನ್ನು ರಕ್ಷಿಸಿದನು. ಅದರ ನಂತರ ಅಕಿರಾ ಮತ್ತು ಅವನ ಸಂಗಡಿಗರು ವರ್ಕರ್ರಿಗೆ ಅನೇಕ ವಸ್ತುಗಳನ್ನು ನೀಡ್ತಾರೆ ಮತ್ತು ಕೊನೆಯ ವಿದಾಯ ಹೇಳ್ತಾರೆ. ಅಕಿರಾ ಅವರಂತೆ ತಾವು ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುತ್ತೇವೆ ಅಂತ ಡಿಸೈಡ್ ಮಾಡ್ತಾರೆ. ಈಗ ಆ ಫ್ರೆಂಡ್ರು ತಮ್ಮ ಕನಸುಗಳನ್ನು ಪುಟದಲ್ಲಿ ಬರೆಯುತ್ತಾರೆ. ಅದನ್ನು ಅವರು ಯಾವುದೇ ಕಾರಣದಲ್ಲಿ ಪೂರೈಸುತ್ತಾರೆ. ನಾನು ಡಾಕ್ಟರ್ನಾಗುತ್ತೇನೆ ಅಂತ ಶಿಜುಕಾ ಬರೆಯುತ್ತಾರೆ. ಅವನ ಫ್ರೆಂಡ್ ಆಟಗಾರನಾಗುತ್ತಾನೆ. ನಾನು ಸೂಪರ್ ಹೀರೋ ಆಗುತ್ತೇನೆ ಮತ್ತು ಜನರನ್ನು ರಕ್ಷಿಸುತ್ತೇನೆ ಅಂತ ಅಕಿರಾ ಅವನ ಕನಸನ್ನು ಬರೆಯುತ್ತಾನೆ. ಅದರ ನಂತರ ಅವರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿದ ವಿಶ್ವ ಪರ್ಯಟನೆಗೆ ಹೋಗಲು ನಿರ್ಧರಿಸಿ ಆ ವ್ಯಾನ್ ನಲ್ಲಿ ಕುಳಿತುಕೊಂಡು ಹೋಗ್ತಾರೆ. ಯಾಕಂದ್ರೆ ಇದು ಅವರ ಆಶಯಗಳಲ್ಲಿ ಒಂದಾಗಿತ್ತು ಮತ್ತು ಅವರು ಸಾಕಷ್ಟು ಸಾಹಸವನ್ನು ಎದುರಿಸಬೇಕಾಗುತ್ತದೆ. ಅವರು ದೊಡ್ಡ ಕನಸುಗಳನ್ನು ಹೊಂದಿದ್ದಾರೆ ಮತ್ತು ಅವುಗಳನ್ನು ಪೂರ್ಣಗೊಳಿಸಲು
ಅವರು ಸಾವನ್ನು ಎದುರಿಸಬೇಕಾಗುತ್ತದೆ ಎಂದರೆ ಆ ಜೊಂಬಿಗಳ ಮೂಲಕ ಹೋಗಬೇಕು. ಇದರೊಂದಿಗೆ ಈ ಮೂವಿ ಮುಕ್ತಾಯಗೊಳ್ಳುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.